ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಇದು ಮಂಗಳವಾರ ಬೆಳಗ್ಗೆ ಟೈಮ್ ಆಗಿದೆ. ಬೆಳಗ್ಗೆ 9:50. ಎಲ್ರಿದು ಕಾಫಿ ತಿಂಡಿ ಆಯಿತಾ? ಬನ್ನಿ, ಇದು ನಿನ್ನೆ ಸಂಜೆ ಪೂಜೆ ಮಾಡ್ಕೊಂಡಿದ್ದು ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ಸಾವಂತಿಗೆ ಹೂವು ಇವಾಗ ಯಾವುದೇ ಹೂವು ಆಗಲಿ ಥಂಡಿ ಇರೋದ್ರಿಂದ ಬೇಗ ಬಾಡೋಗಲ್ಲ. ನೆನ್ನೆ ಸಂಜೆ ಇಟ್ಟಿರೋದು. ಆಲ್ಮೋಸ್ಟ್ ಇದು 3-4 ದಿನ ಇದೇ ಥರನೇ ಇರುತ್ತೆ, ತುಂಬ ಫ್ರೆಶ್ಶಾಗೆ. ಅದೇ ಪಾತ್ರೆ ಕೂಡ ವಾಶ್ ಮಾಡಬೇಕು. ರೂಟೀನ್ ಶುರುವಾಗಿದೆ. ಇವತ್ತು ಸಿಂಪಲಾಗಿ ಶಾವಿಗೆ ಬಾತ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಶಾವಿಗೆ ಉಪ್ಪಿಟ್ಟು ಜಾಸ್ತಿ ಮಾಡಲ್ಲ, ಅಷ್ಟು ಇಷ್ಟಪಡಲ್ಲ. ಅನಿಲ್ ಶಾವಿಗೆ ಅಂತ ಇದು. ಮತ್ತೆ ಏನಾದ್ರು ಹುರ್ಕೋಬೇಕಾ? ಇದು ಹುರ್ಕೊಳ್ಳೋ ಆಗಿಲ್ವ? ನಾನೇನು ಹುರಿದಿರಲಿಲ್ಲ. ಈ ಥರ ಕ್ಯಾರೆಟು, ಬಟಾಣಿ, ಈರುಳ್ಳಿ, ಟೊಮೆಟೊ, ಒಂದು ಸ್ವಲ್ಪ ನಿಂಬೆಹಣ್ಣು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸೌತೆಕಾಯಿ ಹಚ್ಚಿತ್ತು, ಒಂದು 3-4 ಪೀಸ್ ಹಾಕ್ಕೊಂಡಿದ್ದೀನಿ. ಟಿಫನ್ಗೆ ಸರಿ ಹೋಗುತ್ತೆ ಶಾವಿಗೆ ಉಪ್ಪಿಟ್ಟು. ಅಷ್ಟೊಂದೇನು ಇಷ್ಟಪಡಲ್ಲ. ಸ್ವಲ್ಪ ತರಕಾರಿ ಎಲ್ಲ ತಂದಿದ್ದಾರೆ, ಸಾರ್ಟ್ ಔಟ್ ಮಾಡಬೇಕು. ಇದು ಹಸಿ ಕಡಲೆಕಾಯಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ನೆನೆಸ್ಬಿಟ್ಟು ನೀಟಾಗಿ ತೊಳೆದು ಮಣ್ಣೆಲ್ಲ ಇದು ಮಾಡಿ ಬೇಯಿಸ್ಕೊಬೋದು, ಚೆನ್ನಾಗಿರುತ್ತೆ. ಎಲ್ಲ ಸಾರ್ಟ್ ಔಟ್ ಮಾಡ್ಕೋಬೇಕು. ಆ್ಯಸ್ ಯೂಶ್ವಲ್ ರೂಟೀನ್ ಶುರುವಾಗಿದೆ. ಎಲ್ಲ ಡಸ್ಟ್ಬಿನ್ಗೆ ಹಾಕಬೇಕು, ಬಟ್ಟೆ ಒಣಗಾಕಬೇಕು. ಈ ಥರ ಇದೆ, ಎಲ್ಲ ಮಿಸ್ ಇದೆ. ಇನ್ನು ಮುಂದೆ ಕ್ಲೀನ್ ಮಾಡ್ಕೋಬೇಕು. ಈ ಥರ ಇದೆ. ಈರುಳ್ಳಿ ತಂದಿದ್ರು, ಸ್ವಲ್ಪ ಹಸಿ ಇತ್ತು, ಹಾಗಾಗಿ ಎಲ್ಲ ಈ ಥರ ಹಾರಾಕಿದ್ದೀನಿ ಗಾಳಿಗೆ. ಇಲ್ಲಾಂದ್ರೆ ಎಲ್ಲ ಕೊಳ್ತೋಗ್ಬಿಡುತ್ತೆ ಇವಾಗ ಥಂಡಿರೋದಕ್ಕೂ ಅದಕ್ಕೂ. ಸಮಾಚಾರ ಹೇಳಿ. ಈ ಥರ ಇದೆ, ನೋಡ್ಬೋದು ಎಷ್ಟು ಬಿಸಿಲಿದೆ. ತುಂಬ ಕೂಲಾಗಿದೆ, ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಬಿಸಿಲು ಅದಕ್ಕೂ. ಹಾಗೆ ಕೂಡ ಇದು ಬಸಳೆ ಸೊಪ್ಪಿಂದು ನಮ್ಮ ರಿಲೇಟಿವ್ ಅವ್ರ ಮನೆಗೆ ಹೋಗಿ ಕಿತ್ಕೊಂಬಂದಿದ್ದು ಹಾಕಿ ಅದೇನು ಬೆಳೀತಾನೆ ಇಲ್ಲ. ಯಾವುದು ಇದು ರೋಸ್ದು, ಇದು ಚೆಂಡು ಹೂವು ನೋಡಿ ಎಷ್ಟು ಇದಾಗ್ಬಿಟ್ಟಿದೆ, ಬಡೋಗ್ಬಿಟ್ಟಿದೆ. ತುಳಸಿ ಗಿಡ ಇದು ಇದು ಕೆಮ್ಮಿಗೆಲ್ಲ ಹಾಕ್ತಾರಲ್ಲ, ಅದು ಯಾವುದಿದು ಅಮೃತ ಬಳ್ಳಿನ ಅಲ್ಲಲ್ಲ, ಯಾವ ಬೆಲೆ ಇದು ನೋಡಿ. ಇದೊಂದು ಪತ್ರೆ ದೇವ್ರಿಗೆ ಇಡಬಹುದು. ಈ ಥರ ಇದೆ ಸಿಂಪಲಾಗಿ ರೂಟೀನು. ಥ್ಯಾಂಕ್ ಯು, ಬೈ ಬೈ ಎಲ್ರಿಗೂ. ಇನ್ನು ಸಿಕ್ಕಾಪಟ್ಟೆ ಕೆಲಸ ಇದ್ದಾವೆ, ಮಾಡ್ಕೊಳ್ಬೇಕು. ಸಿಗ್ತೀನಿ ನಾನು ನಿಮಗೆ. ಬೈ ಬೈ, ಟೇಕ್ ಕೇರ್. ಇದೊಂದು ಸಿಂಪಲ್ ಮಿನಿ ಬ್ಲಾಗ್ ಆಗಿರುತ್ತೆ. ಬೈ ಬೈ, ಟೇಕ್ ಕೇರ್. ಈರುಳ್ಳಿ ಕೂಡ ಗಾಳಿಗೆ ಇಟ್ಟಿದ್ದೀನಿ.